ಸ್ನೇಹಿತರೆ ನಮಸ್ಕಾರ. ಜಯಂತಿಗಳು ಈ ರಾಜ್ಯಕ್ಕೆ, ಈ ದೇಶಕ್ಕೆ, ಈ ಧರ್ಮಗಳಿಗೆ ನಾವು ಬದುಕಲಿಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಕೊಡುಗೆಗಳನ್ನು ಕೊಟ್ಟಿರುವ ಮಹನೀಯರ ನೆನಪಿಗಾಗಿ ಆಚರಣೆ ಮಾಡ್ತಕ್ಕಂಥ ವಿಶೇಷ ದಿನಗಳನ್ನು ನಾವು ಜಯಂತಿಗಳು ಅಂತ ಕರೀತೀವಿ. ಅದರ ಜಯಂತಿಗಳ ಮಹತ್ವ ಏನಾಗಿದೆ, ಈಗ ಬರೀ ರಜೆ ತೆಗೆದುಕೊಳ್ಳುವುದರಲ್ಲೇ ಮುಗಿದೋಗಿದೆ. ಒಂದು ವಿಚಾರ ಸ್ಪಷ್ಟಪಡಿಸ್ತೀನಿ. ಒಮ್ಮೆ ಜಯಂತಿಗೆ ಹೋಗಿ ಬಂದಿರ್ತಾರೆ, ಗಾಂಧಿ ಜಯಂತಿಗೆ ಹೋಗಿ ಮಕ್ಕಳುಗಳು ಬಂದಿರ್ತಾರೆ ಮನೆಗೆ. ತಂದೆ ತಾಯಿ ಕೇಳ್ತಾರೆ, ಹೇಗಿತ್ತು ಜಯಂತಿ ಅಂತ. ಏನು ಜಯಂತಿನೋ ಏನೋ, ಗಾಂಧಿ ಫೋಟೋ ಮಾತ್ರ ಇತ್ತು, ಜಯಂತಿ ಫೋಟೋ ಇರಲಿಲ್ಲ ಅಂತ ಮಕ್ಕಳು ಹೇಳ್ತಾರೆ. ಅಂದರೆ ಇವತ್ತೇನಾಗಿದೆ, ಈ ಯುವ ಪೀಳಿಗೆಯ ಜನ ಇನ್ಸ್ಟಾಗ್ರಾಮಲ್ಲಿ ಯಾರೋ ರೆಕಾರ್ಡ್ ಹೇಳಿರೋದಕ್ಕೆ ತುಟಿ ಕುಣಿಸೋದನ್ನು ನೋಡ್ತಾರೆ, ಯಾರೋ ಸಂಭಾಷಣೆಯ ದೃಶ್ಯಗಳಿಗೆ ಇವರು ಬಾಯಿ ಕುಣಿಸೋದನ್ನು ನೋಡ್ತಾರೆ, ಅರೆ ಬರೆ ಬಟ್ಟೆ ಹಾಕೋದನ್ನು ನೋಡ್ತಾರೆ, ಡ್ಯಾನ್ಸ್ಗಳನ್ನು ನೋಡ್ತಾರೆ. ಅದರಲ್ಲೂ ಈಗ 5G ಬಂದ್ಬಿಟ್ಟಿದೆ, ಅನ್ಲಿಮಿಟೆಡ್ಡು. ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ರು ಅಷ್ಟೇ, ಬೈಕಲ್ಲಿ ಹೋಗ್ತಾಯಿದ್ರು ಅಷ್ಟೇ, ಬಸ್ಸಲ್ಲಿ ಕುಂತಿದ್ರು ಅಷ್ಟೇ, ಟಾಯ್ಲೆಟ್ಗೆ ಹೋಗಲಿ, ಮನೇಲಿ ಮನ್ಗಿರಲಿ, ಕುಂತಿರಲಿ, ಮೊಬೈಲು ಅನ್ನೋದು ಮಾಯಾಲೋಕವನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಅಂಬೇಡ್ಕರ್ ಯಾರು ಗೊತ್ತಿಲ್ಲ, ವಾಲ್ಮೀಕಿ ಯಾರು ಗೊತ್ತಿಲ್ಲ, ಕನಕದಾಸರು ಯಾರು ಗೊತ್ತಿಲ್ಲ, ಪುರಂದರದಾಸರು ಯಾರು ಗೊತ್ತಿಲ್ಲ, ವಿಶ್ವೇಶ್ವರಯ್ಯನವರು ಅಂದರೆ ಗೊತ್ತಿಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಬಂತು ಅಂದ್ರೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಯಾವಾಗ ಬಂತು ಅಂದರೆ ಮಧ್ಯರಾತ್ರಿಯಲ್ಲಿ ನನಗೇನು ಗೊತ್ತಾರ ಆಗಿ ಮಲಗ್ಬಿಟ್ಟಿದೆ ಅಂತಾರೆ ಕಾಮಿಡಿ ಶೋಗಳಲ್ಲಿ. ಮತ್ತೊಂದೆಲ್ಲಾರ ಫನ್ನಿಯಾಗಿ ಪ್ರಶ್ನೆ ಕೇಳಿದ್ರಿ, ಸ್ವಾತಂತ್ರ್ಯವನ್ನು ಬ್ರಿಟಿಷ್ನವರು ಯಾರ ಕೈಗೆ ಕೊಟ್ಬಿಟ್ಟು ಹೋದರು, ಯಾರ ರಾಜ್ಯದ ಗವರ್ನರ್ ಕೈ ಕೊಟ್ಬಿಟ್ಟು ಹೋದರು, ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತ. ಏನಂದ್ರೇನು ಗೊತ್ತಿಲ್ಲ. ಇವತ್ತಿನ ಯುವ ಪೀಳಿಗೆ ಗೊತ್ತಿರೋದು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು. ಈ ಚೌಕಟ್ಟಿನಿಂದ ಹೊರಗೆ ಬಂದಿಲ್ಲ. ಈಗ ನಾನು ಮಾತಾಡಬೇಕಾದ್ರೆ ಮೂಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಲ್ಲಿರುವಂಥ ವಾಕ್ ಸ್ವಾತಂತ್ರ್ಯದ ಪರಿಚಯದ ಏನಿದೆ, ಅದರ ಹಿನ್ನೆಲೆಯಲ್ಲಿ ನಾನು ಮಾತನಾಡ್ತಾ ಇದ್ದೀನಿ. ಅವ್ರು ವಾಕ್ ಸ್ವಾತಂತ್ರ್ಯ ಕೊಡಲಿಲ್ಲ ಅಂದರೆ ನಾನು ಈ ರೀತಿ ಮಾತನಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇದರ ಅರಿವು ಇವತ್ತಿನ ಯುವ ಪೀಳಿಗೆಯ ಜನರಿಗೆ ಇರಬೇಕು. ಯಾವ್ಯಾವ ಮಹನೀಯರು ಏನೇನು ಕೊಡುಗೆ ಕೊಟ್ಟವ್ರೆ ನಮಗೆ ಅಂತ. ಅದಕ್ಕೆ ಸರ್ಕಾರ ಏನು ಮಾಡಬೇಕು, ಬರೀ ಕೇವಲ ರಜೆಗಳಿಗೆ ಸೀಮಿತವಾಗಿರುವಂಥ ಈ ಜಯಂತಿಗಳನ್ನು ರದ್ದುಪಡಿಸಿ, ಅವತ್ತು ಸರ್ಕಾರದ ಇಲಾಖೆ ನಿಗಮದವರೆಲ್ಲ ಕರ್ತವ್ಯ ಮಾಡಿಕೊಂಡು ಸಂಜೆ ಹೋಗುವಾಗ ಒಂದು ಅರ್ಧ kg ಸ್ವೀಟು, ಒಂದು ಅರ್ಧ kg ಚೋಚೋ ಕೊಟ್ಬಿಟ್ಟು ಅವ್ರ ಮನೆಯವ್ರಿಗೆ, ಯಾರು ಸರ್ಕಾರಿ ನೌಕರರು, ಇಲಾಖೆ ನಿಗಮಗಳ ನೌಕರಿದ್ದಾರೆ ಅವ್ರಿಗೆ ನಂದಿನಿ ಪೇಡನೇ ಕೊಡಲಿ, ಯಾಕೆ ನಮ್ಮ ರೈತರು ಉದ್ಧಾರ ಆಗಲಿ. ಒಂದು ಅರ್ಧ kg ಪೇಡ ಕೊಟ್ಟು ಕಳಿಸ್ಲಿ. ಈ ನಂದಿನಿ ಕೋಡ್ಬಳೆ, ನಂದಿನಿ ಚೌಚೋ ಒಂದು ಬರ್ತವೆ, KMF ರೆಡಿಯಾಗಿರು, ಬೊಮ್ಮೂಲಿಂದ ರೆಡಿಯಾಗಿರು ಅಂತೇವು ಕೊಟ್ಟು ಕಳಿಸ್ಲಿ. ಆಗೇನಾಗ್ತದೆ, ಒಂದು ಪುಸ್ತಕ ಕೊಟ್ಟು ಕಳಿಸ್ಬೇಕು ಸಂಜೆಗೆ. ಇವತ್ತು ಯಾವ ಜಯಂತಿ, ಅಂಬೇಡ್ಕರ್ದೆ, ಅಂಬೇಡ್ಕರ್ ಬಾಲ್ಯ ಜೀವನ ಹೇಗಿತ್ತು, ಅವ್ರು ಯಾವ ಕಷ್ಟದಲ್ಲಿ ಹೋದರು. ಈಗ 14ನೇ ಮಗ ಸೀಮೆಣ್ಣೆ ಕುಪ್ಪಿ ಹಿಡ್ಕೊಂಡು ಹೋದರು, ಅಂದರೆ ಸೀಮೆಣ್ಣೆ ಬುಡ್ಡಿ ಅಂತೀವಲ್ಲ. ಆದರೆ ವಿಶ್ವೇಶ್ವರಯ್ಯನವರು ಬೀದಿ ದೀಪದ ಕೆಳಗೆ ಕೂತ್ಕೊಂಡು ಹೋದ್ರು, ಸ್ಟ್ರೀಟ್ ಲೈಟ್ ಅಲ್ಲೂ ಓದಿದ್ರು. ಇವತ್ತು ಮಹಾವೀರರು ಅಹಿಂಸೆ, ಕಳ್ತನ ಮಾಡಬಾರ್ದು, ಬೈಬಾರ್ದು, ಒಳ್ಳೆಯದನ್ನು ಮಾತಾಡಬೇಕು, ಎಲ್ರಿಗೂ ಒಳ್ಳೆಯದನ್ನು ಅರಿಸ್ಬೇಕು ಅಂಥೇಳಿ ಮಹಾವೀರರು ಜೈನ ಧರ್ಮವನ್ನು ಹುಟ್ಟಾಕಿದ್ರು ಅಲ್ವಾ. ಅವ್ರು ಏನೇನು ಕೊಡುಗೆ ಕೊಟ್ಟವ್ರೆ, ಬಾಲ್ಯ ಜೀವನ ಹೇಗಿತ್ತು, ಅವ್ರ ಕೊಡುಗೆ ಏನು ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ರಾಜ್ಯಕ್ಕೆ ಅನ್ನೋದನ್ನು ಒಂದು ಕಿರು ಒತ್ತಿಗೆ ಮಾಡಿ ಸರ್ಕಾರ ಅವತ್ತು ಮಾಮೂಲಿ ಬೆಳಗ್ಗೆ ಸಂಜೆ ತನಕ ಕೆಲಸ ಮಾಡಿ, ಸಂಜೆಲಿ ಹೋಗುವಾಗ ನಾವು ಹೇಳುವಂಗೆ ಅರ್ಧ kg ಪೇಡ, ಅರ್ಧ kg ಚೋಚೋ ತಗೊಂಡು ಒಂದು ಪುಸ್ತಕ ತಗೋಗಿ ಮನೇಲಿ ಎಲ್ಲರೂ ಕುಂತ್ಕೊಂಡು ಸ್ವೀಟ್ ತಿನ್ನಲಿ. ಆಗಲಾದರೂ ಪೋಷಕರು ಏನಪ್ಪ ಇವತ್ತು ಸ್ವೀಟ್ ತಂದಿದೆಯಾ, ಚೋಚೋ ತಂದಿದೆಯಾ, ಇವತ್ತು ಅಂಬೇಡ್ಕರ್ ಜಯಂತಿ ಕಣಮ್ಮ, ಕನಕದಾಸ ಜಯಂತಿ ಕಣಮ್ಮ, ವಾಲ್ಮೀಕಿ ಜಯಂತಿ ಕಣಮ್ಮ, ವಿಶ್ವೇಶ್ವರ ಜಯಂತಿ, ಕೆಂಪೇಗೌಡರ ಜಯಂತಿ, ಈ ರೀತಿ ಏನು ಜಯಂತಿಗಳನ್ನು ಆಚರಣೆ ಮಾಡ್ತೀವಿ, ಅದ್ರ ಬುಕ್ಕನ್ನು ಕೊಟ್ಟು ಮುಂದಿನ ಪೀಳಿಗೆಗೆ
ಈ ನಾಡು ಈ ಸ್ಥಿತಿಗೆ ಬರೋದಕ್ಕೆ ಇಂಥವರೆಲ್ಲ ಮೂಲ ಪುರುಷರು, ಇಂಥ ಸಹೃದಯಿಗಳು, ಇಂಥ ಒಳ್ಳೆ ಮನಸ್ಸಿರೋರು ಈ ರೀತಿ ಕೊಡುಗೆ ಕೊಡಲಾಗಿ ನಾವು ಇವತ್ತು ಈ ಪ್ರಪಂಚದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ನೆಮ್ಮದಿಯಿಂದ ಬದುಕ್ತಾ ಇವಿ ಅಂತ ಅವ್ರ ಮಕ್ಕಳಿಗೆ ಹೇಳೋರಿ ಹಿನ್ನೆಲೆಯಲ್ಲಿ ಸರ್ಕಾರ ಜಯಂತಿಗಳನ್ನು ಆಚರಣೆ ಮಾಡಲಿ, ಆದರೆ ಅದಕ್ಕೆ ರಜೆ ಕೊಡ್ತಾರಲ್ಲ ಅವುಗಳನ್ನು ರದ್ದುಪಡಿಸಿ ಈ ರೀತಿ ಆಚರಣೆ ಮಾಡಿದಾಗ ಅವ್ರ ಕಚೇರಿಗಳಲ್ಲಿ ಪೂಜೆ, ಅವರ ಒಂದು ಫೋಟೋ ಇಟ್ಟು ಪೂಜೆ ಮಾಡಿ ಸಂಜೆ ತನಕ ಅವ್ರ ಕರ್ತವ್ಯ ಮಾಡಿ ಸಂಜೆಲಿ ಹೋಗುವಾಗ ಚೋಚೋ ಸ್ವೀಟ್ ತಗೋಗಿ ಅವ್ರ ಮಕ್ಕಳುಗಳು ಕೊಡಲಿ. ಉದಾಹರಣೆಗೆ ನೆರೆಯ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರು ಕ್ರೈಸ್ತ ಧರ್ಮವನ್ನು ಅನುಸರಿಸ್ತಾರೆ, ಮತ್ತೊಂದು ಮಗದೊಂದನ್ನು ಪಕ್ಕಕ್ಕಿಡೋಣ. ಅವ್ರ ಸರ್ಕಾರದಲ್ಲಿ ಜಯಂತಿಗಳೆಲ್ಲವನ್ನು ನಿಷೇಧ ಮಾಡಿದ್ರು. ಇವುಗಳಿಂದ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ರಜಾ ತಗೊಂಡು ಸರ್ಕಾರಿ ಇಲಾಖೆ ನಿಗಮದ ನೌಕರರು, ಶಾಲಾ ಕಾಲೇಜುಗಳಲ್ಲಿ ರಜಾ ತಗೊಂಡವರು ಸುಮ್ಮನೆ ಇವ್ರ ಬಗ್ಗೆ ತಿಳ್ಕೋದೇನೆ ಮೋಜು ಮಸ್ತಿಲಿ ಕಾಲ ಕಳೀತಾರೆ. ಇನ್ನು ಕಾಲೇಜ್ ಹುಡುಗರಂತೂ ಯಾಕಪ್ಪ ರಜಾ ಕೊಟ್ಟರು, ಯಾಕೆಂದ್ರೆ ಬಿಡೋಕ್ಕಾಗೋದಿಲ್ಲ. ಆಗ ಆ ಸಂದರ್ಭದಲ್ಲಿ ಅಯ್ಯೋ ರಜಾ ಕೊಟ್ಬಿಟ್ರಲ್ಲ, ಹೆಂಗೋ ಇವತ್ತೊಂದು ದಿನ ಬಂದಿದ್ರೆ ಕಾಲ ದೊಡ್ಡ ಬಿಡ್ಬೋದಾಗಿತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಆ ದಿನವನ್ನು ಕಳೀತಾರೆ. ಹಾಗಾಗಿ ಸರ್ಕಾರ, ನಾನು ಹೇಳೋದು, ಈ ನಾಡಿಗೆ, ಈ ದೇಶಕ್ಕೆ, ಈ ಮಹನೀಯರೇನಿದ್ದಾರೆ ಜಯಂತಿಯನ್ನು ಆಚರಣೆ ಮಾಡೋದು. ಬಸವೇಶ್ವರರಾಗಲಿ, ಮೊದಲ ಜಾತ್ಯತೀತ ರಾಜಕಾರಣಿ ಜಗಜ್ಯೋತಿ ಬಸವೇಶ್ವರರು, ಅವರ ಆಸ್ಥಾನದಲ್ಲಿ ಪ್ರತಿಯೊಬ್ಬರು ವೃತ್ತಿ ಜಾತ್ಯತೀತ ಯಾವ್ಯಾವ ವೃತ್ತಿ ಮಾಡ್ತಿದ್ರು ಪ್ರತಿಯೊಂದು ವೃತ್ತಿ ಅವರನ್ನು ಅವರು ಆಡಳಿತ ಮಂತ್ರಿಗಳನ್ನಾಗಿ ನೇಮಕ ಮಾಡ್ಕೊಂಡಿರ್ತಾರೆ. ಇದೆಲ್ಲವನ್ನು ಮುಂದಿನ ಪೀಳಿಗೆಗೆ ನಾವು ಕಟ್ಟಿ ಈ ರಾಜ್ಯ, ಈ ದೇಶ ಜಾತ್ಯತೀತ ರಾಷ್ಟ್ರವಾಗಲು ಇವತ್ತಿನ ಯುವ ಪೀಳಿಗೆಯನ್ನು ನಾವು ತಯಾರು ಮಾಡಬೇಕು. ಮುಂದಿನ ಭವಿಷ್ಯದ ಕಾಲಕ್ಕೆ ಇದರ ಬೆಳಗ್ಗೆ ಎದ್ದರೆ ಅವನು ಆ ಧರ್ಮದವನು, ಇವನು ಈ ಜಾತಿಯವನು, ಇವನು ಶ್ರೀಮಂತ, ಇವನು ಬಡವ, ಇವನು ಬೌದ್ಧ, ಇವನು ಜೈನ, ಇವನು ಹಿಂದೂ, ಇವನು ಕ್ರಿಶ್ಚನ್ನು, ಇವನು ಮುಸ್ಲಿಮು, ಇವನು ಸಿಖ್ರು, ಇವನು ಆ ಜಾತಿ ಈ ಜಾತಿ ಅಂಥೇಳಿ ಅವರಿಗವರೇ ಕೀಳರಿಮೆಯಿಂದ ಕಾಣೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಯಾವುದೇ ರಾಜ್ಯದಲ್ಲಾಗಲಿ, ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಈ ಜಯಂತಿಗಳನ್ನು ನಿಷೇಧ ಮಾಡಬಾರ್ದು. ಯಾಕೆಂದರೆ ಆಯಾ ಕಾಲಘಟ್ಟದಲ್ಲಿ ಆಯಾ ರಾಜಕಾರಣಿಗಳ ಒಲವನ್ನು ಗಳಿಸಲಿಕ್ಕೆ ಆಳ್ವಿಕೆ ಮಾಡ್ತಾ ಇರುವಂಥ ರಾಜಕೀಯ ಪಕ್ಷಗಳು ಒಂದೊಂದು ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಈಗ ಹಿಂದಿನ ಆಡಳಿತ ಪಕ್ಷದ ಸರ್ಕಾರದ ಅವಧಿಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ಘೋಷಣೆ ಮಾಡಿದ್ರು. ಏಕೆಂದರೆ ಅವತ್ತಿನ ಸರ್ಕಾರ ಬರೋದಕ್ಕೆ ಆ ಜನಾಂಗದ ಹಲವಾರು ರಾಜಕಾರಣಿಗಳು ಅವರ ತನು ಮನ ಧನವನ್ನೆಲ್ಲ ಅರ್ಪಿಸಿ ಆ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ರು. ಆ ಕೃತಜ್ಞತೆಯಲ್ಲಿ ಅವರು ಆ ಜಯಂತಿಯನ್ನು ಆಚರಣೆ ಮಾಡಿದ್ರು. ಅವತ್ತಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ರಜೆಗಳನ್ನು ಮಜಾ ಮಾಡೋದಿಕ್ಕೆ. ಇಂಥ ಜಯಂತಿ ಕರೋ, ಅವನು ಯಾರ್ದೋ ಜಯಂತಿ ಅಂತ ನಡಿ ಎಲ್ಲರೂ ಹೋಗಿ ಬರ್ಮ ಟ್ರಿಪ್ಪ ಅನ್ನೋ ಮನಸ್ಥಿತಿಗೆ ಜನಗಳು, ವಿದ್ಯಾರ್ಥಿಗಳು, ಸರ್ಕಾರದ ನೌಕರರು, ಇಲಾಖೆ ನಿಗಮಗಳ ನೌಕರರು ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದಾದರೂ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚಿಸಬೇಕು. ಬೆಳಗ್ಗೆ ಜಯಂತಿಯನ್ನು ಆಚರಣೆ ಮಾಡಬೇಕು, ಸಂಜೆಲಿ ಹೋಗುವಾಗ ಮನೆಗೆ ಸ್ವೀಟು ಚೋಚೋ ತಗೊಂಡು ಹೋಗಬೇಕು. ಜೊತೆಗೆ ಒಂದು ಕಿರು ಹೊತ್ತಿಗೆಯನ್ನು ತೆಗೆದುಕೊಂಡೋಗಿ ಅವರ ಮಕ್ಕಳುಗಳಿಗೆ ಇವತ್ತು ಜಯಂತಿ ಕರಮ್ಮ ಓದ್ಕೊಮ್ಮ, ಸ್ವಲ್ಪ ಅವ್ರು ಯಾವ್ಯಾವ ರೀತಿ ಕಷ್ಟ ಬಿದ್ದರು, ಅವ್ರ ಕೊಡುಗೆಗಳೇನು, ಇವತ್ತು ಅವ್ರು ನೆನ್ಕೋತಾವಿ ಅಂದರೆ ಅವರು ಈ ನಾಡಿಗೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ, ಆ ರೀತಿ ನೀವು ಆಗಬೇಕು. ಮುಂದಿನ ದಿನಮಾನಗಳಲ್ಲಿ ನಾವು ಹುಟ್ಟಿರುವಂಥ ಈ ನೆಲದ, ಈ ತಾಯಿ ನೆಲದ ಋಣವನ್ನು, ಈ ನಾಡಿನ ನೆಲ ಜಲ ಭಾಷೆಗೆ ನಮ್ಮದೇ ಆದಂಥ ಗೌರವವನ್ನು, ಕೊಡುಗೆಗಳನ್ನು ಕೊಡುವುದರ ಮೂಲಕ ನಾವು ಋಣವನ್ನು ತೀರಿಸುವ ಪ್ರಯತ್ನ ಪಡಬೇಕು. ಆ ಮೂಲಕ ಈ ನಾಡಿನ ಋಣವನ್ನು ಅಲ್ಪ ಸ್ವಲ್ಪವಾದರೂ ನಾವು ತೀರಿಸೋದಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥ ಮನಸ್ಥಿತಿಗೆ ಪೋಷಕರು ಬರಲಿ, ಸರ್ಕಾರಗಳು ಬರಲಿ ಅನ್ನೋದು ನನ್ನ ಮನದ ಇಂಗಿತ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಶುಭ ದಿನ. ವಂದನೆಗಳು.